ಒಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಪುಟ್ಟ ಅಳಿಲು ಇತ್ತು. ಸ್ಯಾಮಿಗೆ ಬೀಜಗಳು ಮತ್ತು ಕಾಯಿಗಳನ್ನು ಸಂಗ್ರಹಿಸುವುದು ತುಂಬಾ ಇಷ್ಟ ಮತ್ತು ಅವನು ಯಾವಾಗಲೂ ಚಳಿಗಾಲಕ್ಕೆ ತಯಾರಾಗುತ್ತಿದ್ದನು. ಒಂದು ದಿನ ಸ್ಯಾಮಿ ಕಾಯಿಗಳನ್ನು ಸಂಗ್ರಹಿಸುತ್ತಿದ್ದಾಗ ಅವನು ಮರದ ಕೆಳಗೆ ಒಂದು ದೊಡ್ಡ ಹೊಳೆಯುವ ಸೇವನ್ನು ಕಂಡನು. ಅದು ಸ್ಯಾಮಿ ನೋಡಿದ ಅತಿ ದೊಡ್ಡ ಸೇವು. ಸಂತೋಷದಿಂದ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಸ್ಯಾಮಿಯ ಸೇವನ್ನು ತನ್ನ ಮರದ ಗೂಡಿಗೆ ತೆಗೆದುಕೊಂಡು ಹೋಯಿತು. ಅವನು ಅದನ್ನು ತಿನ್ನಲು ತೀರ್ಮಾನಿಸಿದನು. ಆದರೆ ಮನೆಗೆ ಹೋಗುವಾಗ ಚಳಿಯಲ್ಲಿ ನಡುಗುತ್ತಿರುವ ಪಕ್ಷಿಗಳನ್ನು ನೋಡಿದನು. ಅವರಿಗೆ ತಿನ್ನಲು ಕೀನು ಇರಲಿಲ್ಲ ಮತ್ತು ತುಂಬಾ ಹಸಿದಿದ್ದರು. ಸ್ಯಾಮಿ ಯೋಚಿಸಿದನು, ನಾನು ಆ ಸೇವನ್ನು ತಿನ್ನಬಹುದರು, ಆದರೆ ಪಕ್ಷಿಗಳಿಗೆ ಇದು ಹೆಚ್ಚು ಅಗತ್ಯವಿದೆ. ಆದ್ದರಿಂದ ಸ್ಯಾಮಿ ಸೇವನ್ನು ಎತ್ತಿಕೊಂಡು ಪಕ್ಷಿಗಳ ಬಳಿಗೆ ಹೋದನು. ಹಲೋ ಪುಟ್ಟ ಪಕ್ಷಿಗಳೇ, ನನಗೆ ಆ ಸೇವು ಸಿಕ್ಕಿತು. ನೀವು ಇದನ್ನು ತಿನ್ನಬಹುದು ಎಂದು ನಾನು ಭಾವಿಸಿದೆ. ದಯವಿಟ್ಟು ಇದನ್ನು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಲಿ ಎಂದು ಸ್ಯಾಮಿ ದಯೆಯಿಂದ ಹೇಳಿದನು. ಪಕ್ಷಿಗಳು ಸಂತೋಷದಿಂದ ಕೂಗಿದವು. ಅವರು ಸ್ಯಾಮಿಯ ಧೈರ್ಯಕ್ಕೆ ಧನ್ಯವಾದ ಹೇಳಿದರು. ಪಕ್ಷಿಗಳು ಸೇವನ್ನು ಸಂತೋಷದಿಂದ ಹಂಚಿಕೊಂಡವು. ಶೀಘ್ರದಲ್ಲೇ ಅವರ ಕೂಗು ಸಂತೋಷದ ಹಾಡುಗಳಾಗಿ ಮಾರ್ಪಟ್ಟಿತು. ಸ್ಯಾಮಿ ಪಕ್ಷಿಗಳು ಆಹಾರವನ್ನು ಆನಂದಿಸುವುದನ್ನು ನೋಡಿ ಮುಗುಳ್ನಕ್ಕು. ಸೇವನ್ನು ತಾನೇ ತಿಂದಿದ್ದರೆ ಇಷ್ಟು ಸಂತೋಷವಾಗುತ್ತಿರಲಿಲ್ಲ ಎಂದು ಅವನಿಗೆ ಅನಿಸಿತು. ಆ ರಾತ್ರಿ ಸ್ಯಾಮಿ ತನ್ನ ಗೂಡಿನಲ್ಲಿ ಮಲಗಿದಾಗ ಅವನು ಹೆಮ್ಮೆ ಪಟ್ಟನು. ಎಲ್ಲವನ್ನು ತನಗಾಗಿ ಇಟ್ಟುಕೊಳ್ಳುವುದಕ್ಕಿಂತ ಹಂಚಿಕೊಳ್ಳುವುದರಿಂದ ಹೆಚ್ಚು ಸಂತೋಷ ಸಿಗುತ್ತದೆ ಎಂದು ಅವನು ಆಯ್ದುಕೊಂಡನು. ಕಮ್ತೆಯ ಪಾಹ ಹಂಚಿಕೊಳ್ಳುವುದರಿಂದ ಎಲ್ಲರೂ ಸಂತೋಷವಾಗಿರುತ್ತಾರೆ. Yeah.